ಈಗಾಗಲೇ ಇಡೀ ದೇಶವೇ ಒಂದಾಗಿತ್ತು ಪಹಲ್ಗಾಮ್ ದಾಳಿ ಆದ ಬಳಿಕ. ಕಾರಣ ನೀವು ಏನೇ ನಿರ್ಧಾರ ತೆಗೆದುಕೊಂಡ್ರು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ಇಡೀ ಭಾರತ ಹೇಳಿತು, ವಿಪಕ್ಷದವರು ಕೂಡ ಹೇಳಿದ್ರು. ಆದರೆ ಕದನ ವಿರಾಮ ಏಕಾಏಕಿ ಘೋಷಣೆ ಆದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ರೀತಿಯಾದಂತಹ ಆಶ್ಚರ್ಯ, ಜೊತೆಗೆ ಆತಂಕ ಏನಾಯಿತು ಅನ್ನುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಕಾಂಗ್ರೆಸ್ ಸಿಡಿಮಿಡಿಗೊಂಡಿದೆ. ಅಮೆರಿಕ ಸೂಚನೆಯಂತೆ ಭಾರತದ ನಿರ್ಧಾರನ, ಕಾರಣ ಪಾಕಿಸ್ತಾನ ಆಗಿರ್ಬೋದು ಭಾರತ ಆಗಿರ್ಬೋದು ಈ ವಿಚಾರದಲ್ಲಿ ಏನು ಹೇಳಿರಲಿಲ್ಲ. ನೇರ ಏಕಾಏಕಿ ಅಮೆರಿಕದ ಅಧ್ಯಕ್ಷರು ಅಲ್ಲಿ ಟ್ವೀಟ್ ಅನ್ನ ಮಾಡ್ತಾರೆ, ಎಕ್ಸ್ ನಲ್ಲಿ ಪೋಸ್ಟ್ ಮಾಡ್ತಾರೆ, ತಮ್ಮ ಮಧ್ಯಸ್ಥಿಕೆಯಲ್ಲಿ ಇಲ್ಲಿ ಕದನ ವಿರಾಮ ಈಗ ಘೋಷಣೆ ಆಗಿದೆ ಅನ್ನುವಂಥದ್ದು. ಸೊ ಅಮೆರಿಕ ಸೂಚನೆಯಂತೆ ಭಾರತದ ನಿರ್ಧಾರನ, ಟ್ರಂಪ್ ಹೇಳಿಕೆ ಬಗ್ಗೆ ಮೋದಿ ಮೌನ ವಹಿಸಿದ್ಯಾಕೆ, ಅಮೆರಿಕ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ ಹೇಳಿ ಇದೀಗ ಸರ್ವ ಪಕ್ಷಗಳು ಕೂಡ ಟೀಕೆಯನ್ನ ಮಾಡ್ತಾ ಇವೆ. ಅಮೆರಿಕ ಮಧ್ಯಸ್ಥಿಕೆಯನ್ನ ಮೋದಿ ಒಪ್ಪಿಕೊಂಡ್ರ, ಭಾರತ ಪಾಕಿಸ್ತಾನದ ನಡುವೆ ನಾವು ಸಂಧಾನ ಮಾಡಿದ್ದೇವೆ, ಕದನ ವಿರಾಮ ಘೋಷಣೆ ಆಗದಿದ್ರೆ ವ್ಯಾಪಾರವೇ ಬಂದ್ ಅನ್ನೋದರ ಮೂಲಕ ಈಗಾಗಲೇ ಕದನ ವಿರಾಮವನ್ನ ಘೋಷಣೆ ಮಾಡೋದಕ್ಕೆ ನಾವು ಹೇಳಿದ್ದೇವೆ, ಅದು ಸಹಕಾರ ಆಗಿದೆ, ಸಕ್ಸಸ್ ಆಗಿದೆ ಅನ್ನೋದನ್ನ ಅಮೆರಿಕ ಹೇಳ್ತಲ್ಲ. ಸರ್ವಪಕ್ಷ ಸಭೆ ಕರೆಯೋದಕ್ಕೆ ಪ್ರಧಾನಿಗೆ ಇದೀಗ ಕಾಂಗ್ರೆಸ್ ಆಗ್ರಹವನ್ನ ಮಾಡ್ತಾ ಇದೆ. ಏನ್ ಮಾಡಿದ್ರಿ, ಶಿಮ್ಲಾ ಒಪ್ಪಂದವನ್ನ ಕೂಡ ಇದೀಗ ಕಾಂಗ್ರೆಸ್ ಪಕ್ಷ ನೆನಪಿಸ್ತಾ ಇದೆ. ಶಿಮ್ಲಾ ಒಪ್ಪಂದ ಉಲ್ಲಂಘನೆ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಎದ್ದಿದೆ. ಕಾಂಗ್ರೆಸ್ ಪಕ್ಷ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಪ್ರಧಾನಿ ಮೋದಿ ವಿರುದ್ಧ ಜೈರಾಮ್ ರಮೇಶ್ ಟೀಕೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅವರು ನೋಡೋಣ. ये युद्ध जब समाप्त हुआ, जिसमें हम विजयी हुए, हम विजय हासिल किए, 3 दिन बाद, सिर्फ 3 दिन बाद 29 जुलाई 1999 को अटल बिहारी वाजपेयी की सरकार कारगिल समीक्षा समिति का गठन करती है। 5 सदस्य उसमें हैं और ये कारगिल समीक्षा समिति की रिपोर्ट पार्लियामेंट में पेश किया गया 23 फरवरी 2000 को। उसमें से बहुत सारी सीक्रेट चीजें थी, क्लासिफाइड मटेरियल था, गोपनीय मामले थे, उसको निकाला गया और वास्तविक है और निकाला भी जाना चाहिए। पर देखिए, वाजपेयी जी की सरकार ने कारगिल समीक्षा समिति बिठाई, उसकी अध्यक्षता आज के विदेश मंत्री के पिताजी ने किया और 23 फरवरी 2000 को वो पार्लियामेंट में पेश किया जाता है। एनआईए जांच कर रही है पहलगाम आतंकवाद हमलों के ऊपर, पर क्या ಎಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಪ್ರಶ್ನೆ, ಇದು ಪ್ರಶ್ನೆಯಾಗಿ ಉಳ್ಕೊಂಡಿದೆ, ಯಾಕೆ ಏನು ಅನ್ನುವುದು. ಮತ್ತು ಈಗಾಗಲೇ ಯುದ್ಧ ಯಾರಿಗೂ ಬೇಕಾಗಿಲ್ಲ, ಅಂದ್ರೆ ಅಟ್ಲೀಸ್ಟ್ ಕದನ ವಿರಾಮ ಆಗಲಿ ಅನ್ನುವಂಥ ವಿಚಾರಗಳು ಅನೇಕರಿಗೆ ಇತ್ತು. ಕೆಲವರಿಗೆ ಒಂದು ಸ್ವಲ್ಪ ಪಾಠ ಕಲಿಸಲೇಬೇಕು ಪಾಕಿಸ್ತಾನಕ್ಕೆ ಅನ್ನುವಂತಹ ವಿಚಾರಗಳು ಕೂಡ ಇತ್ತು. ಆದರೆ ಏಕಾಏಕಿ ಈ ರೀತಿಯಾಗಿ ಆಗತ್ತೆ, ಅಮೆರಿಕ ಅಧ್ಯಕ್ಷರು ನೇರವಾಗಿ ತಮ್ಮಿಂದಾಗಿ ಕದನ ವಿರಾಮ ಘೋಷಣೆ ಆಗಿದೆ ಅಂತ ಹೇಳ್ತಾರೆ, ಎಲ್ಲೂ ಕೂಡ ಭಾರತ ನಂತರ ಮಾತನಾಡುತ್ತೆ. ಏನಾಯಿತು ಇಲ್ಲಿ? ಯಾಕಂದ್ರೆ ಈ ಹಿಂದೆ ಕೂಡ ಶಿಮ್ಲಾ ಒಪ್ಪಂದದ ವಿಚಾರದಲ್ಲಿ 3ನೇ ರಾಷ್ಟ್ರಗಳ ಮಧ್ಯಪ್ರವೇಶ ಇಲ್ಲ ಅನ್ನುವಂಥದ್ದು ಇತ್ತು. ಇಲ್ಲಿ ಹಾಗಾದ್ರೆ ಏನಾಯ್ತು ಅನ್ನುವಂಥ ಪ್ರಶ್ನೆ, ಇದಕ್ಕೆ ಯಾವ ರೀತಿಯಾದಂತಹ ಒಂದು ಗ್ರಾಮ ಪಂಚಾಯತಿಯ ಪಾಲಿಟಿಕ್ಸ್ ನಲ್ಲೇ 10 ಟ್ರ್ಯಾಪ್ಗಳು, ಹಗ್ಗ ಜಗ್ಗಾಟಗಳು, ಏನು ಮೇಲುಗೈಗಳು ಎಲ್ಲವೂ ಕೂಡ ಕಾಣ್ತವೆ. ಇನ್ನು ಇದು ಗ್ಲೋಬಲ್ ಪಾಲಿಟಿಕ್ಸ್. ಯಾಕಂದ್ರೆ ಭಾರತ, ನೀವು ಫರ್ಗೆಟ್ ಅಬೌಟ್ ಮೋದಿ ಅವ್ರನ್ನ ಪಕ್ಕಕ್ಕೆ ಎತ್ತಿಡಿ ಅಥವಾ ಮತ್ಯಾವುದೇ ನಾಯಕತ್ವ ಅಂತಲ್ಲ, ಭಾರತಕ್ಕಿರುವಂಥ ಗ್ಲೋಬಲ್ ಸಿಗ್ನಿಫಿಕೆನ್ಸ್ ತುಂಬಾ ದೊಡ್ಡದು. ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿರ್ಬೋದು ಅಥವಾ ಜಾಗತಿಕವಾಗಿ ಅದಕ್ಕಿರುವಂಥ ರಾಜತಾಂತ್ರಿಕ ಇಂಪಾರ್ಟೆನ್ಸ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ. ಈ ಹಿನ್ನೆಲೆಯಲ್ಲಿ ಬದಲಾಗಿರುವ ಭಾರತ ಯಾವ ಅಮೆರಿಕವನ್ನು ಕೂಡ ಕೇಳದೆ ಜಸ್ಟ್ ಇನ್ಫಾರ್ಮ್ಡ್ ದೆಮ್, ನಾವು ಟೆರರಿಸ್ಟ್ಗಳ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ, ಮಾಡಾಗಿದೆ ಅಂತ ಮಾಡಿದ ತಕ್ಷಣ ಹೇಳಿದ್ದಷ್ಟೇ, ಕೇಳಿಕೊಂಡು ಪರ್ಮಿಷನ್ ತಗೊಂಡು ಮಾಡಿದ್ದಿಲ್ಲ. ಸೊ ಈ ಹಿಂದೆ ಯಾವ ಕಾರ್ಯಾಚರಣೆಗಳಲ್ಲೂ ಕೂಡ ಮಾಡದಂತಹ, ಅಫ್ಕೋರ್ಸ್ ನಾವು ಯುದ್ಧಗಳನ್ನು ಗೆದ್ದಿದ್ದೀವಿ, ಆದರೆ ಭೂಸೇನೆಯ ಬಾರ್ಡರ್ ವಾರ್ಫೇರ್ಗಳಲ್ಲಿ ಗೆದ್ದಿರುವಂಥದ್ದು. ಈ ಏರ್ ವಾರ್ಫೇರ್ ಏನಿದೆ ಅದರಲ್ಲಿ ಅತ್ಯಂತ ಸ್ಟ್ರಾಟಜಿಕ್ ಆಗಿ ಮತ್ತು ಅಥಾರಿಟೇಟಿವ್ ಆಗಿ ನಾವು ಯಾರ ಮುಲಾಜಲ್ಲೂ ಇಲ್ಲ ಅನ್ನೋ ರೀತಿ ಒಂದು ಕಾರ್ಯಾಚರಣೆಯನ್ನು ಮಾಡಿದಂಥ ಐತಿಹಾಸಿಕ ಕ್ಷಣಗಳಲ್ಲಿ ಇದು ಕೂಡ ಒಂದು. ಸೊ ಈ ಹಿನ್ನೆಲೆಯಲ್ಲಿ ಇದನ್ನು ಗೆದ್ದ ನಂತರ ಅಫ್ಕೋರ್ಸ್ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಹೆಮ್ಮೆ. ಯಾಕಂದರೆ ಆಲ್ಮೋಸ್ಟ್ ನಾವು ದೇ ಆರ್ ಆನ್ ದ ಡಿಫೀಟೆಡ್ ಲೆಕ್ಕಾಚಾರದಲ್ಲಿದ್ದಂಥವ್ರು, ಆ ಕಾರಣಕ್ಕೆ ಕಾಲು ಹಿಡಿಯೋಕ್ಕೆ ಅಮೆರಿಕದ ಮುಂದೆ ಹೋಗಿದ್ದಂಥ. ಸೊ ಇಂಥ ಸಂದರ್ಭದಲ್ಲಿ ನಾವು ಕಮಾಂಡಿಂಗ್ ಮತ್ತು ಡಿಮ್ಯಾಂಡಿಂಗ್ ಪೊಸಿಷನ್ಲಿದ್ವಿ ಹೊರತು ನಾವು ಯಾಕೆ ಅವ್ರಿಗೆ ಅಲೌ ಮಾಡಬೇಕಾಗಿತ್ತು ಅನ್ನೋಂಥ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ನ ನಾಯಕರಲ್ಲ, ಪ್ರತಿಯೊಬ್ಬ ಭಾರತೀಯ ಅಥವಾ BJPಯ ಕೆಲವು ಬೆಂಬಲಿತ ಪ್ರಜೆಗಳು ಕೂಡ ಅಥವಾ ಪಕ್ಷದ ಕಾರ್ಯಕರ್ತರು ಕೂಡ ಕೆಲವು ಅಂಥದ್ದೊಂದು ಅಸಮಾಧಾನಗಳಿರ್ಬೋದು. ಅದು ಯುದ್ಧದ ದೂರಗಾಮಿ ಪರಿಣಾಮಗಳು, ತೂಕದ ಸೂಕ್ಷ್ಮ ಪರಿಣಾಮಗಳು, ಒಳೆಯಿಟ್ಟುಗಳು ಬೇರೆ ಬೇರೆ ಇರ್ತಿರ್ತವೆ. ಅದು ಆಮೇಲೆ ಬೈತಾರೆ, ಮತ್ತು ಅದಕ್ಕೂ ಮೋದಿನ ಯುದ್ಧ ಆಗಿಬಿಟ್ರೆ ಈಗ ಯುದ್ಧ ಬೇಕು ಅನ್ನೋರು, ಅದೇನು ಜಸ್ಟ್ ಡ್ರೀಮ್ 11 ಅಲ್ಲ, ಟೀಮ್ ಅಲೈನ್ ಮಾಡಿಬಿಟ್ಟು ಗೆಲ್ಲೋ ರೀತಿ, ಅಥವಾ ಪಬ್ಜಿ ಗೇಮು ಅಲ್ಲ, ಅಲ್ಲೋಗಿ ಯುದ್ಧ ಮಾಡ್ಕೊಂಡು ಬಾರ್ದು.
ಇರ್ಬೋದು. ಆದರೂ ಕೂಡ ಭಾರತ ಇಷ್ಟೆಲ್ಲ ಅಥಾರಿಟೇಟಿವ್ ಆಗಿ ಅಟ್ಯಾಕನ್ನು ಮಾಡಿದೆ ಅನ್ನುವಂಥದ್ದು ಗ್ಲೋಬಲಿ ಹೆಮ್ಮೆಯ ವಿಚಾರ. ಅದನ್ನು ನಾವು ಹೇಳಬೇಕಿತ್ತು. ಇವ್ರು ಯಾವ ದೊಣ್ಣೆ ನಾಯಕ ಹರಿಯ ನೀರಿಗೆ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆ ಕಾರಣಕ್ಕೆ ಸದನವನ್ನು ಕರಿಬೇಕು ಮತ್ತೊಂದು ಮಗದೊಂದು ಅಂತ. ಸೊ ಇವತ್ತು ಒಂದೇನಂದರೆ ಮೆಚ್ಯೂರ್ಡ್ ಆಗಿ ಇಂಡಿಯಾದ ಪ್ರತಿಯೊಬ್ಬ ಭಾರತೀಯ ಇರ್ಬೋದು ಅಥವಾ ಪ್ರತಿಪಕ್ಷಗಳ ನಾಯಕರಿರ್ಬೋದು, ಈ ವಿಚಾರದಲ್ಲಿ ಈ ಪ್ರಕ್ರಿಯೆಯ ಸಂದರ್ಭದಲ್ಲಿ ಯಾರು ಕೂಡ ಆಕ್ಷೇಪ ಅಪಸ್ವರಗಳನ್ನು ಈ ಹಿಂದಿನ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕ್ ರೀತಿ ಒಂದಷ್ಟು ರಾಜಕೀಯಗಳನ್ನು ಆರಂಭದಿಂದಲೇ ಮಾಡಿಲ್ಲ. ಯಾಕಂದರೆ ಕ್ವೈಟ್ ವಿಸಿಬಲ್, ಕಣ್ಣು ಮುಂದೆ ಕಾಣ್ತಾ ಇತ್ತು ಏನಾಗ್ತಾ ಇದೆ ಅಂತ. ನೋಡ್ತಾ ಇರುವಂಥ ಮ್ಯಾಚಲ್ಲಿ ನಮ್ಮ ಸ್ಟ್ರೈಕ್ ರೇಟ್ ಯಾವ ರೀತಿ ಇತ್ತು, ರನ್ ರೇಟ್ ಯಾವ ರೀತಿ ಇತ್ತು ಅಂತ ಗೊತ್ತಿರೋದ್ರಿಂದ ಅದರಲ್ಲಿ ಯಾವುದೇ ಆಕ್ಷೇಪಗಳು ಕೂಡ ಇರಲಿಲ್ಲ. ಆದರೆ ಅದನ್ನು ಮ್ಯಾಚು ಮುಗಿಯುವಂಥ ಸಂದರ್ಭದಲ್ಲಿ ಅದು ಘೋಷಣೆ ಮಾಡಿದ ರೀತಿ ಸರಿ ಇಲ್ಲ. ಇನ್ನೇನು ಸೆಂಚುರಿಗೆ ಬಾಕಿ ಇದ್ದಾಗ ಕ್ಯಾಪ್ಟನ್ನು ಕರೆದು ಬಿಟ್ರಲ್ಲಪ್ಪ, ಸೆಂಚುರಿ ಆಡೋ ಟೈಮಲ್ಲಿ ಟೆಸ್ಟ್ ವಿತ್ಡ್ರಾ ಮಾಡ್ದಂಗೆ ಆಗ್ಬಿಡ್ತಲ್ಲ, ಡ್ರಾ ಆಗೋಯ್ತು ಮ್ಯಾಚು ಅನ್ನೋವಂಥ ಒಂದು ಲೆಕ್ಕಾಚಾರ ಬೇಸರ ಇದೆ. ಅದಕ್ಕೆ ಅದರದ್ದೇ ಆದ ಕಾರಣಗಳು ಕೂಡ ಇರ್ತವೆ. ಸೊ ಇವತ್ತು ಆ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳ್ತಾ ಇದೆ. ನೆನ್ನೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮೋದಿ ಮಾಡಿದ ನಂತರವೂ ಕೂಡ ವೆರಾಜ್ ನಿಮಗೆ ಪಾಕಿಸ್ತಾನದಲ್ಲಿ ಸದನದಲ್ಲೇ ಕಿತ್ತಾಡ್ಕೊಂಡು ನಿಮ್ಗೆ ಧೈರ್ಯ ಇಲ್ಲ, ದಮ್ಮಿಲ್ಲ, ಮತ್ತೊಂದು ಮಗದೊಂದು. ಬಟ್ ಇಲ್ಲಿ ಆ ರೀತಿ ಆಗಿಲ್ಲ. ಬಟ್ ಈಗ ಮುಂದೆ ಸದನದಲ್ಲಿ ಬರ್ತಾ ನಾಳೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಆದಮೇಲೆ ಏನು ರಾಜಕೀಯವಾಗಿ ಹೆಜ್ಜೆ ಇಡುತ್ತೆ ಮೋದಿ ಸರ್ಕಾರ ಅನ್ನೋಂಥದ್ದು ನೋಡಬೇಕು. ನೋಡಿ ನವಿತಾ, ನಾನೊಂದು ಗಂಭೀರ ವಿಚಾರವನ್ನು ನಿಮಗೆ ಪ್ರಸ್ತಾಪವನ್ನು ಮಾಡ್ತೀನಿ. ಭಾರತದ ದೇಶವಾಸಿಗಳು ಮತ್ತು ಪಾಕಿಸ್ತಾನದ ದೇಶವಾಸಿಗಳ ವಿಚಾರವನ್ನು ನಾನು ಜನರ ಮುಂದೆ ನ್ಯೂಸ್ 18 ಕನ್ನಡ ಮುಂದಿಡ್ತಿದೆ. ನಿಮಗೆ ಭಾರತದ ಪ್ರತಿ ನಗರಗಳಲ್ಲಿ ಹಳ್ಳಿಗಳಲ್ಲೂ ಕೂಡ ಈ ನೆಲದ ಋಣ ಇದ್ದಂಥವರು, ಈ ನೆಲದಲ್ಲಿ ಬದುಕಿರ್ತಕ್ಕಂಥವ್ರು, ಈ ಭೂಮಿಯ ಋಣದಲ್ಲಿರ್ತಕ್ಕಂಥವ್ರು, ಇಲ್ಲಿ ಊಟ ಮಾಡ್ತಕ್ಕಂಥವರು ಇವತ್ತು ಪ್ರತಿ ಹಳ್ಳಿ ನಗರಗಳಲ್ಲೂ ಕೂಡ ಪಾಕಿಸ್ತಾನ ಪರವಾಗಿ ಮಾತನಾಡೋರಿದ್ದಾರೆ, ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನು ಕೂಗೋರಿದ್ದಾರೆ, ಪಾಕಿಸ್ತಾನದ ಪರವಾಗಿ ಸಿಂಪತಿ ವ್ಯಕ್ತಪಡಿಸೋರಿದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಯಾರೊಬ್ಬ ಕೂಡ ಪಾಕಿಸ್ತಾನಿ, ಯಾವೊಬ್ಬ ಕೂಡ ಅಲ್ಪಸಂಖ್ಯಾತ, ಯಾವೊಬ್ಬ ಮುಸ್ಲಿಂ ಕೂಡ ಅಲ್ಲಿರ್ತಕ್ಕಂಥ ಶಿಯಾ ಸುನ್ನಿ ಯಾರೂ ಕೂಡ ಭಾರತದ ಪರವಾಗಿ ಯಾರು ಕೂಡ ಘೋಷಣೆಯನ್ನು ಹಾಕಲ್ಲ. ಭಾರತ ಪರವಾಗಿ ಜೈಯಿಂದನಲ್ಲ, ಭಾರತ ಪರವಾಗಿ ಸಿಂಪತಿಯನ್ನು ವ್ಯಕ್ತಪಡಿಸಲ್ಲ. ಇಂಥ ದುರಿತ ಕಾಲದಲ್ಲಿ, ದುರಿತ ವ್ಯವಸ್ಥೆಯಲ್ಲಿ ಇಡೀ ದೇಶ ಇರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದರು, ಉಗ್ರವಾದಿಗಳು ಮತ್ತು ಭಯೋತ್ಪಾದನೆಯನ್ನು ಮಟ್ಟ ಹಾಕುವವರೆಗೂ ನಮ್ಮ ಹೋರಾಟ ನಿರಂತರ ಅಂತ ಹೇಳಿದರು. ಆಂತರಿಕವಾಗಿರ್ತಕ್ಕಂಥ ಈ ದೇಶದ ಈ ನೆಲದಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಪ್ರೇಮಿಗಳಿದಾರಲ್ಲ, ಪಾಕಿಸ್ತಾನಿ ಪರವಾಗಿರ್ತಕ್ಕಂಥವರು ಮತ್ತು ಪಾಕಿಸ್ತಾನದ ಬಗ್ಗೆ ಸಿಂಪತಿ ವ್ಯಕ್ತಪಡಿಸ್ತಕ್ಕಂತಿದ್ದಾರಲ್ಲ, ಅಂಥವ್ರನ್ನ ಈ ದೇಶದಲ್ಲಿರ್ತಕ್ಕಂಥ ಇಡೀ ವ್ಯವಸ್ಥೆ ಅವ್ರನ್ನ ಹುಡುಕಬೇಕಾಗಿರ್ತಕ್ಕಂಥದ್ದು. ಅವರಿಗೆ ಮೊದಲು ಒದ್ದು ಬುದ್ಧಿ ಹೇಳಬೇಕು, ಅಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಎಲ್ಲಿವರೆಗೆ ನಮ್ಮ ನೆಲದ ಬಗ್ಗೆ, ನಮ್ಮ ಭೂಮಿಯ ಬಗ್ಗೆ ಅಸ್ಮಿತೆ ಇಲ್ಲ, ಪ್ರೀತಿ ಇಲ್ಲ, ಅಂಥವ್ರನ್ನ ಯಾವತ್ತೂ ಕೂಡ ಈ ದೇಶ ಸಹಿಸ್ಕೊಳ್ಬಾರ್ದು. ಯಾರಿರ್ಬೋದು, ನಾನಿರ್ಬೋದು, ನೀವಿರ್ಬೋದು, ನೆರೆಹೊರೆಯಿರ್ಬೋದು, ಯಾರು ಪಾಕಿಸ್ತಾನದ ಪರವಾಗಿ ಈ ನೆಲದಲ್ಲಿ ಇದ್ಕೊಂಡು ಘೋಷಣೆಯನ್ನು ಆಗ್ತಾನೆ, ಪಾಕಿಸ್ತಾನ ಪರವಾಗಿ ಸಿಂಪತಿಯನ್ನು ವ್ಯಕ್ತಪಡಿಸ್ತಾನೆ, ಅಂಥವ್ರನ್ನ ಆ ಮನೆಯಲ್ಲಿ ಇರ್ತಕ್ಕಂಥ ಯಾರೂ ಸಹಿಸಬಾರ್ದು. ಅದು ಯಾರೇ ಇರ್ಬೋದು, ಅದು ಅಲ್ಪಸಂಖ್ಯಾತ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಯಾವುದೇ ಸಮುದಾಯ ಇರ್ತಕ್ಕಂಥವ್ರು. ನೋಡಿ, ಪಾಕಿಸ್ತಾನದಲ್ಲಿ ಯಾರಾದರೂ ಭಾರತ ಪರವಾಗಿ ಯಾರಾದರೂ ಸಿಂಪತಿ ವ್ಯಕ್ತಪಡಿಸ್ತಾರ? ಇವತ್ತು ಪಾಕಿಸ್ತಾನಕ್ಕೆ ಭಾರತದಿಂದ ಅನೇಕ ಅನುಕೂಲ ಇರ್ತಕ್ಕಂಥದ್ದು. ಸಿಂಧೂ ನದಿ ಒಂದು ಉದಾಹರಣೆ. ಸಿಂಧೂ ನದಿ ಪಾಕಿಸ್ತಾನದ ಇವತ್ತು GDP ಇರ್ತಕ್ಕಂಥದ್ದು, ಪಾಕಿಸ್ತಾನ ಇರ್ತಕ್ಕಂಥ ಕೃಷಿ ನಂಬಿ ಇರ್ತಕ್ಕಂಥದ್ದು. ಪಾಕಿಸ್ತಾನ 60% ಕೃಷಿಯನ್ನು ನಂಬಿ ಇವತ್ತು ಪಾಕಿಸ್ತಾನ ಬದುಕ್ತಿರ್ತಕ್ಕಂಥದ್ದು. ಅದು ನಮ್ಮ ಕೊಡುಗೆ, ನಮ್ಮ ಸಿಂಧೂ ನದಿಯ ಕೊಡುಗೆ ಇರ್ತಕ್ಕಂಥ. ಆದರೆ ಭಾರತದಲ್ಲಿರ್ತಕ್ಕಂಥ ಈ ಏನು ಕಣ್ಣಿಗೆ ಕಾಣದ ಉಗ್ರವಾದಿಗಳಿದಲ್ಲ, ಅವ್ರನ್ನ ಸದೆಬಡಿಯವರು ಕೂಡ ಈ ದೇಶದಲ್ಲಿ ಬಹುಶಃ ಉಗ್ರವಾದವನ್ನು ಮಟ್ಟ ಹಾಕೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಯಾರೆಲ್ಲ ಇದ್ದಾರೆ, ಅದು ಯಾರೇ ಇರ್ಬೋದು, ನನ್ನ ಅಲ್ಪಸಂಖ್ಯಾತ ಬಂಧುಗಳಿರ್ಬೋದು, ಯಾರೇ ಇರ್ಬೋದು, ಬಹುಶಃ ನಾನು ಕೈ ಮುಗಿದು ಕೇಳ್ತೇನೆ, ಈ ದೇಶದ ಋಣದಲ್ಲಿದ್ದೀರಾ? ಈ ದೇಶ ಪಾಕಿಸ್ತಾನದಂತೆಲ್ಲ ಬದುಕೋದೇ ಕಷ್ಟ. ಅಲ್ಲಿ ಪ್ರತಿ ಮನೆಗಳಲ್ಲಿ ಯಾವಾಗ ದೀಪಾವಳಿ ಪಟಾಕಿ ಸಿಡಿದಂಗೆ ಬಾಂಬ್ ಸಿಡಿಸ್ತಾರೆ. ಅಲ್ಲಿರ್ತಕ್ಕಂಥ ಉಗ್ರವಾದಿಗಳು, ಮೂಲಭೂತವಾದಿಗಳು ಸರ್ಕಾರ, ಸೇನೆ ಎಲ್ಲವನ್ನು ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ, ಕಬ್ಜಾವನ್ನು ಮಾಡಿದ್ದಾರೆ. ಹಾಗಾಗಿ ಈ ದೇಶದ ನೆಲದಲ್ಲಿರ್ತಕ್ಕಂಥದ್ದು ಯಾವುದೇ ಅಲ್ಪಸಂಖ್ಯಾತ ಬಂಧುಗಳಿರ್ಬೋದು, ಈ ದೇಶದ ಮೇಲೆ ಪ್ರೀತಿ ಇಟ್ಕೊಳ್ಳಿ. ಈ ದೇಶದಲ್ಲಿ ಬದುಕ್ತಿದ್ದೀರಾ, ಈ ದೇಶದ ಋಣವನ್ನು ತೀರಿಸಿ. ಅದು ಬಿಟ್ಟು ಪಾಕಿಸ್ತಾನ ಪರ ಘೋಷಣೆ, ಪಾಕಿಸ್ತಾನದ ಮೇಲಿನ ಸಿಂಪತಿ ಇದೆಯಲ್ಲ, ಯಾರೂ ಕೂಡ ಸಹಿಸಲ್ಲ. ಬಹುಶಃ ನಿಮ್ಮ ಬುಡಕ್ಕೆ ಒಂದಿನ ಬಾಂಬ್ ಬಿದ್ದರೂ ಕೂಡ ಆಶ್ಚರ್ಯ ಪಡಬೇಕಲ್ಲ. ಯಾವ ಪಾಕಿಸ್ತಾನವನ್ನು ಈ ನೆಲದಲ್ಲಿ ಇದ್ದುಕೊಂಡು ಪ್ರೀತಿಸ್ತೀರಾ? ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ.